ಸಿನಿಮಾ ಬಿಟ್ಟು ಅಕ್ಷಿತಾ ಅವ್ರಿಗೆ ಏನ್ ಇಷ್ಟ, ಏನ್ ಆಗ್ತಿದ್ರಿ ಅಂತ? ಡ್ಯಾನ್ಸರ್ ಗೊತ್ತು, ಅದು ಬಿಟ್ಟು. ಆಕ್ಚುಲಿ ನಾನು ಸಿನಿಮಾದಲ್ಲಿ ಇರ್ಲಿಲ್ಲ ಅಂದ್ರೆ ಇಷ್ಟವರೆಗೆ ನಾನು ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಬಿಕಾಸ್ ನಮ್ಮ ಪಪ್ಪನಿಗೆ ನಾನು ಚೆನ್ನಾಗಿ ಓದ್ಬೇಕು ಆತರ ಇತ್ತು. ಅಂಡ್ ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್, ಸೊ ಐ ವಾಸ್ ಅ ಡಿಸ್ಟಿಂಕ್ಷನ್ ಹೋಲ್ಡರ್. ಮೀನ್ ಮೇಲೆ ಭರತನಾಟ್ಯಂ ಡ್ಯಾನ್ಸ್ ಆತರ. ಸೊ ಡ್ಯಾನ್ಸ್ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇತ್ತು, ಎಜುಕೇಶನ್ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಆಕ್ಚುಲಿ ಏನ್ ಹೇಳಿ, ನಮ್ಮ ಅಜ್ಜಿನೇ ನನ್ನ ಇನ್ಸ್ಪೈರ್ ಮಾಡಿದ್ದು ಆಕ್ಟಿಂಗ್ ಬರಕ್ಕೆ. ನಂಗೆ ಅದು ಮೈಂಡ್ ಅಲ್ಲೇ ಇರ್ಲಿಲ್ಲ ಒಂದು ಆಕ್ಟ್ರೆಸ್ ಆಗ್ಬೇಕು. ಅದು ಒಂದು ಊರಲ್ಲಿ ಇದ್ದು ಒಂದು ಟಿವಿಯಲ್ಲಿ ಬರೋ ತರ ಒಂದು ಕನ್ಸ್ ಕಾಣೋದಂದ್ರೆ ಹುಚ್ಚತನ ಅಂತ ಊರಲ್ಲಿ ಎಲ್ಲರೂ ಹೇಳ್ತಾರೆ. ಬಟ್ ನಾನು 5th ಸ್ಟ್ಯಾಂಡರ್ಡ್ ಇಂದ ನಮ್ಮ ಅಜ್ಜಿ ಹೇಳ್ತಾರೆ, ನಮ್ಮ ಅಮ್ಮಂದ ಅಮ್ಮ ಹೇಳ್ತಾ ಇದ್ರು, ನಿನ್ಗೆ ಹೀರೋಯಿನ್ ಕಲೆ ಇದೆ, ನೀನ್ ಹೀರೋಯಿನ್ ಆಗ್ತೀಯಾ, ನೀನ್ ಟಿವಿಯಲ್ಲಿ ಬರ್ತೀಯಾ, ನಾನು ನೋಡ್ತೀನಿ. ಅವಾಗ ನಾನು ನಗಾಡ್ತಿದ್ದೆ, ಅಜ್ಜಿಗೆ ಮಾಡೋ ಕೆಲಸ ಇಲ್ಲ ಸುಮ್ಮನೆ ಹೇಳ್ತಾರೆ ಅನ್ಕೊಂಡು. ಸೊ ನಾನು ಹಂಗೆ ಇದ್ ಮಾಡ್ತಾ ಇದ್ದೆ. ಬಟ್ ಅವ್ರು ತೀರೋಗಿ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನನ್ಗೆ ಆಫರ್ ಬಂತು, ಕಾಲೇಜ್ಗೆ ಹೋದೆ, ಅದೇ ನಾನು ಹೇಳ್ದೆ ಆತರ ಆಯ್ತು. ಸೊ ಅವಾಗ ನಂಗೆ ಅವ್ರನ್ನ ನೆನಪಾಯ್ತು. ಆಕ್ಚುಲಿ ತುಂಬಾ ಚಿಕ್ಕ ಏಜ್ ಅಲ್ಲಿ ತೀರ್ಕೊಬಿಟ್ರು. ಪ್ರಾಬಬ್ಲಿ ಅವ್ರು ಇದ್ದಿದ್ರೆ ಅವ್ರು ತುಂಬಾನೇ ಖುಷಿ ಆಗ್ತಿತ್ತು ಏನೋ. ಅವ್ರ ಬ್ಲೆಸ್ಸಿಂಗ್ ಅಲ್ಲೇ ನಾನು ಇವಾಗ ಹೀರೋಯಿನ್ ಆಗಿರೋದು ಅಂತ ನಂಗೊಂದು ನಂಬಿಕೆ. ಇವಾಗ ಮೋಸ್ಟ್ಲಿ ಮೇಲೇನು ನೋಡ್ತಾ ಇರ್ತಾರೆ ಖುಷಿ. ಸೊ ನಾನು ಹೀರೋಯಿನ್ ಆಗಕ್ಕೆ ಇನ್ಸ್ಪೈರ್ ಆಗಿದ್ದು ನಮ್ಮ ಅಜ್ಜಿ. ಸೊ ಆಗಿರ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಇಲ್ಲಿ ತನಕ ನಾನು ಆಕ್ಚುಲಿ BCom ಓದಿರೋದು. ಡಬಲ್ ಗ್ರಾಜುಯೇಷನ್ ಮಾಡಿ ಪ್ರಾಬಬ್ಲಿ ಮೈಂಡ್ ಅಲ್ಲಿ ಇದ್ದಿದ್ದು ಕೆನಡಾದಲ್ಲಿ ಸೆಟ್ಲ್ ಆಗಕ್ಕೆ. ಸೊ ಅಲ್ಲಿರ್ತಾ ಇದೆ, ಇವಾಗ ಇಲ್ಲಿದ್ದೀನಿ. ಒಂದಷ್ಟು ಜನ ಆಕ್ಟರ್ಸ್ ಹೆಸರು ಹೇಳ್ತೀನಿ, ನಿಮ್ಗೆ ಅವ್ರ ಅಂದ ತಕ್ಷಣ ಅಥವಾ ಅದು ಮೂವಿ ನೇಮ್ ನೆನಪಾಗುತ್ತಾ ಅಥವಾ ಅವ್ರು ಏನ್ ನೆನಪಾಗತ್ತೆ ಅನ್ನೋದನ್ನ ಹೇಳ್ಬೇಕು. ಅಣ್ಣವ್ರು ಅವ್ರ ಪರ್ಫಾರ್ಮೆನ್ಸ್ ಈಚ್ ಅಂಡ್ ಎವ್ರಿ ಸಿನಿಮಾದಲ್ಲೂ. ನಾನು ಆಕ್ಚುಲಿ ಸ್ವಲ್ಪ ಮೋಸ್ಟ್ ಆಫ್ ದ ಆಕ್ಟಿಂಗ್ ಕಲ್ತಿರೋದು ಅವ್ರ ಸಿನಿಮಾ ನೋಡ್ಕೊಂಡು. ಎಲ್ಲ ಸಿನಿಮಾ ನೋಡಿದೀನಿ, ಅವ್ರ ಸಿನಿಮಾ ನೋಡ್ಕೊಂಡೆ. ಬೇಡ ಕಣ್ಣಪ್ಪ ಅಂತೂ ಪರ್ಫಾರ್ಮೆನ್ಸ್ ಅದ್ಭುತ. ಸೊ ಲೈಕ್ ಅವ್ರ ಪರ್ಫಾರ್ಮೆನ್ಸ್ಗೆ ನಂಗೆ ಅವ್ರನ್ನ ನೆನಪಾಗುತ್ತೆ. ಅನಂತ್ನಾಗ್ ಸರ್ ಸಿಂಪ್ಲಿಸಿಟಿ, ಲೈಕ್ ಸಟಲ್ ಆಕ್ಟಿಂಗ್ ಅವರು, ಅದ್ ನೆನಪಾಗುತ್ತೆ. ಶಿವಣ್ಣ ಗೊತ್ತಲ್ಲ, ಮಚ್ ತಗೊಂಡ್ ಬಂದ್ರೆ ಮಚ್ ತಗೊಂಡು ಯಾರು ಹಿಡ್ಕೊಂಡ್ರು ಶಿವಣ್ಣನೇ ನೆನಪಾಗ್ತಾರೆ. ಈಸ್ ಅ ವೆರಿ ನೈಸ್ ಆಕ್ಟರ್. ಆಕ್ಚುಲಿ ಅವ್ರ ಜೊತೆನೂ ಒಂದು ಒಳ್ಳೆ ಪಾತ್ರ ಮಾಡ್ಬೇಕು ಅಂತ ನಂಗೆ ತುಂಬಾನೇ ಆಸೆ ಇದೆ. ಏನಂದ್ರೆ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ನಾನು ಯಾವ್ದಾದ್ರು ಒಂದು ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರ ಜೊತೆ ಒಂದು ಸ್ಕ್ರೀನ್ಸ್ ಶೇರ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇತ್ತು 10 ವರ್ಷದಿಂದ. ಬಟ್ ನಾನು ಇಲ್ಲಿ ತನಕ ಆಗ್ಲಿಲ್ಲ. ಬಟ್ ಒಂದ್ ಚಿಕ್ಕದಾಗಿ ಒಂದು ಕನ್ಸು ನೆರವೇರಿತು. ಅದೇನಂತಂದ್ರೆ ಪುನೀತ್ ಸರ್ ಜೊತೆ ನಾನು ಪೋತೀಸ್ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಲಾಂಚ್ ಆಗಿರೋದು. ಸೊ ಅವ್ರ ಜೊತೆ ಒಂದು ಆಡ್ ಮಾಡಿದ್ದೆ. ಮತ್ತೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅಂತನೂ ಆಗ್ತಾ ಇತ್ತು. ಅಷ್ಟರವರೆಗೆ ಎವ್ರಿಥಿಂಗ್ ಫ್ಲಿಪ್ಡ್. ಸೊ ಅಟ್ಲೀಸ್ಟ್ ಶಿವಣ್ಣನ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ. ಅಂಡ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಇವಾಗ ಪುನೀತ್ ಸರ್ ಆದ್ಮೇಲೆ ನಾನು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರ ಜೊತೆ ಇವಾಗ ಇದ್ರಲ್ಲಿ ಏನಪ್ಪ ಕರ್ನಾಟಕದಲ್ಲಿ ಸ್ಕ್ರೀನ್ ನಮ್ಮ ಅಪ್ಪ ಅಂತಾರ ಪರ್ಫಾರ್ಮ್ ಮಾಡಿ ಅವ್ರ ಜೊತೆ ಮಾಡಿದೀನಿ. ಅದೊಂದು ತುಂಬಾ ಖುಷಿ. ಸೊ ಇವಾಗ ಶಿವಣ್ಣನ್ ಜೊತೆನೂ ಮಾಡ್ಬೇಕು ಅಂತ ಆಸೆ ಇದೆ. ಒಳ್ಳೆ ಪಾತ್ರ, ನಾಟ್ ಓನ್ಲಿ ಲೈಕ್ ಹೀರೋಯಿನ್ ಅಂತ ಅಲ್ಲ, ಒಳ್ಳೆ ಪಾತ್ರ ಮಾಡಿ ಗುರ್ಸ್ಕೋಬೇಕು, ಅವ್ರ ಕೈಯಿಂದ ಬೇಷ್ ಅಂತ ಅನ್ಸ್ಕೋಬೇಕು. ತುಂಬಾ ಒಳ್ಳೆ ಮನುಷ್ಯ ಶಿವಣ್ಣ. ಅದಕ್ಕೆ ಪುನೀತ್ ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ಯಾರಿಗಾದ್ರೂ ಅಷ್ಟೇ ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಅವ್ರ ಡ್ಯಾನ್ಸ್ ಫೇಮಸ್, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೆ ಅವರು, ಇಲ್ಲ ಅಂತ ಏನಿಲ್ಲ. ಬಟ್ ಅವ್ರದ್ದು ಡ್ಯಾನ್ಸ್ ಇದೆಯಲ್ಲ, ಇಲ್ಲಿ ತನಕ ಯಾರಿಂದಲೂ ಅದನ್ನ ಬೀಟ್ ಮಾಡಕ್ ಆಗ್ಲಿಲ್ಲ. ಸೊ ಅವ್ರ ಎನರ್ಜಿ, ಅವ್ರ ಪವರ್, ಅವ್ರ ಡ್ಯಾನ್ಸ್ ಅಂತ ತುಂಬಾ ಇದಾಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಯಶ್ ರಾಕ್ ಸ್ಟಾರ್. ಯಶ್ ಇಸ್ ಮೈ ಫೇವ್ರೇಟ್. ನಾನು ಅವಾಗ್ಲಿಂದನೂ ಸ್ಟಾರ್ಟಿಂಗ್ದನೂ ಹೇಳ್ತಾನೆ ಇದ್ದೀನಿ, ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವ್ರು ತುಂಬಾ ಇಷ್ಟ ಅಂತ. ಸೊ ಅವ್ರದ್ದು ಸ್ಟ್ರಗ್ಲಿಂಗ್ ಲೈಫ್ ಇಂದ ಅವ್ರು ಹೆಂಗ್ ಬಂದಿದ್ದಾರೆ ಅದು ನಂಗೆ, ಮತ್ತೆ ಅವ್ರು ಒಂದೊಂದು ಡೈಲಾಗ್ಸ್ ಹೇಳ್ತಾರಲ್ವಾ, ಅದು ನೆಕ್ಸ್ಟ್ ಇಂಪ್ಯಾಕ್ಟ್ ಆಗುತ್ತೆ ಕರ್ನಾಟಕ ಜನರಿಗೆ, ಆ ತರ ಅವ್ರು ಹೇಳ್ತಾರೆ. ಸೊ ಡೈಲಾಗ್ ಸೂಪರ್. ಅಂಬರೀಶ್. ಅಂಬಿ ಮಾಮ ನಂಗೆ ತುಂಬಾ ಇಷ್ಟ. ಬಿಕಾಸ್ ಅವ್ರ ಜೊತೆ ಅಂಬಿ ನಿಂಗ್ ವಯಸ್ಸಾಯ್ತು ಅಂತ ನಾ ಒಂದು ಸಿನಿಮಾ ಮಾಡಿದ್ದೆ. ಸೊ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ, ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್. ಓಕೆ,
ಓಕೆ ಸಾರಿ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಒಂದು 15 minutes ಇತ್ತು. ಸೊ ಅವ್ರ ಜೊತೆನೆ ಹೋಗ್ಬಿಟ್ಟು ಕೂತ್ಕೊಂಡು ಹೇಳೋಂತ ಇದು. ಸೊ ಅಂಬಿ ಮಾಮ ಇಸ್ ಲೈಕ್ ತುಂಬಾ ಸಪೋರ್ಟಿವ್. ಮತ್ತೆ ಏನಂತಂದ್ರೆ ಯಾವುದೇ ಚಿಕ್ಕ ಹುಡುಗರು ಆಗ್ಲಿ ಯಾವುದೇ ಮಕ್ಳಾದ್ರೂ ಅವ್ರು ಏನ್ ಹೇಳ್ತಾರೆ, ಹಿಂಗ್ ಆಗಲ್ಲ ಕಣಪ್ಪ ಹೋಗು ಅಂತ ಹೇಳಲ್ಲ ಅವರು. ಈ ಚೆನ್ನಾಗ್ ಮಾಡ್ತೆ ಕಣಮ್ಮ ನೀನು ಮಾಡು ಅಂತೆಲ್ಲ ಅಂತಾರೆ ಅವರು. ಸೊ ತುಂಬಾನೇ ಖುಷಿ ಆಗುತ್ತೆ. ಅವರು ಸಪೋರ್ಟಿವ್ ಆಗಿರ್ತಾರೆ. ಮತ್ತೆ ಯಾವ್ದು ಭಯ ಆಗಲ್ಲ. ಲೈಕ್ ಆಕ್ಚುಲಿ ಇತ್ತೀಚೆಗೆ ಬರೋ ಆರ್ಟಿಸ್ಟ್ದೇ ಸ್ವಲ್ಪ ಹೀರೋಯಿನ್ಸ್ ಆಗ್ಲಿ ಹೀರೋ ಆಗ್ಲಿ ಸ್ವಲ್ಪ ಹೆಡ್ ವೇಟ್ಗಳು ಜಾಸ್ತಿ. ಆಕ್ಚುಲಿ ಅವರೆಲ್ಲ ಲೈಕ್ ಲೆಜೆಂಡ್ಸ್ ಗಳನ್ನ ನೋಡ್ಕೊಂಡು ಬೆಳೆದ್ರೆ ಅವರು 100 ವರ್ಷ ತನಕನು ಸ್ಟಾರ್ ಆಗಿ ಇರ್ಬೋದು ಅಂತ ನನಗ್ ಅನ್ಸುತ್ತೆ. ಬಟ್ ನಾನು ರೀಸೆಂಟ್ ಆಗಿ ಯಾರನ್ನು ನಾನು ಫಾಲೋ ಮಾಡಲ್ಲ. ನಂಗೆ ಲೈಕ್ ಓಲ್ಡ್ ಲೆಜೆಂಡ್ಸ್ ಅವ್ರದ್ದೇ ನಾನು ರೂಟ್ ಫಾಲೋ ಮಾಡಕ್ ಇಷ್ಟಪಡ್ತೀನಿ. ಡೌನ್ ಟು ಅರ್ತ್, ಬಿ ಹಂಬಲ್. ಯಾರು ಗೊತ್ತು, ಇವಾಗ ನಾನು ಸ್ಟಾರ್, ನಾಳೆ ನಾನು ಝೀರೋ ಆಗ್ಬಿಡ್ತೀನಿ, ಯಾರು ಗೊತ್ತು, ಯಾರಾದ್ರೂ ನೋಡ್ತಾರ. ಸೊ ಬಿ ಹಂಬಲ್, ಬಿ ಸ್ಟೇ ಕೂಲ್ ಅಷ್ಟೇ. ಅಕ್ಷಿತಾ ಬೋಪಯ್ಯ ಅವರ ಸಕ್ಸಸ್ ಮಂತ್ರ ಏನು ಅಂತ? ನನ್ನ ಸಕ್ಸಸ್ ಮಂತ್ರ ನೆವರ್ ಗಿವ್ ಅಪ್. ಓಕೆ. ಲೈಕ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ಲೈಫಲ್ಲಿ ಫೇಲಿಯರ್ ನೋಡ್ತಾರೆ. ಇವಾಗ ನಾವು ಒಂದು ಸ್ಟಾರ್ ಆದೆ, ನನ್ನ ಬಿಟ್ಟಾಕಿ ಇವಾಗ ಯಶ್ ಸರ್ ಇಟ್ಕೊಳ್ಳೋಣ. ಅವ್ರು ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್. ಇವಾಗ ಅವ್ರ ಹೆಂಗ್ ಸ್ಟಾರ್ ಆದ್ರು, ಅವ್ರು ಎಷ್ಟು ಫೇಲಿಯರ್ಗಳನ್ನ ನೋಡಿರ್ತಾರೆ ಅಲ್ವಾ? ಅದು ಅವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಸ್ಟಾರ್ ಆದ ತಕ್ಷಣ ಎಲ್ಲರೂ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಝೀರೋ ಇಂದನೂ ಯಾರು ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಲ್ಲ ಅಲ್ವಾ? ಸೊ ಎಲ್ಲರೂ ಲೈಫಲ್ಲೂ ಅಷ್ಟೇ, ಎಲ್ಲರೂ ಕರಿಯರಲ್ಲೂ ಅಷ್ಟೇ, ಎಲ್ಲ ಪಾತ್ ಆಫ್ ವೇಯಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಸಕ್ಸಸ್ ಇದೆ. ಅಂಡ್ ಮೀನ್ ವೆಲ್ ಎಲ್ಲರೂ ಫೇಲಿಯರ್ ನೋಡಿರ್ತಾರೆ. ಇವಾಗ ನೀವು ಅಷ್ಟೇ ಮೀಡಿಯಾದಲ್ಲಿ ಫೇಲಿಯರ್ ಎಷ್ಟೋ ನೋಡಿರ್ತೀರಾ, ಆಮೇಲೆ ನಿಮ್ಗೆ ಇವಾಗ ಒಂದು ಹೆಸರು ಬಂದಿರುತ್ತೆ ಅಲ್ವಾ? ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಎಷ್ಟೇ ಫೇಲಿಯರ್ ಇರ್ಲಿ, ದೇವರು ನಿಮ್ಗೆ ಅಂತಾನೆ ಅದಕ್ಕೆ ಪ್ರತಿಫಲ ಕೊಡ್ತಾರೆ. ಸೊ ಕೀಪ್ ಟ್ರೈಯಿಂಗ್, ಕೀಪ್ pushing yourself, motivate yourself. ಮೆಂಟಲ್ ಸ್ಟೇಬಲ್ ತುಂಬಾ ಇಂಪಾರ್ಟೆಂಟು. ಎಲ್ಲ ಮೈಂಡ್ ಗೇಮ್. ಇವಾಗ ನಂಗೆ ಆಗಲ್ಲಪ್ಪ, ಇವಾಗ ಜಿಮ್ಮಿಗೆ ಹೋಗ್ಬಿಟ್ಟು 100 kg ಎತ್ತು ಅಂತಾರೆ. ಆಬ್ವಿಯಸ್ಲಿ 100 kg ಎತ್ತಕ್ಕಾಗಲ್ಲ, ಇದು ಕಾಮಿಡಿ. ಆದ್ರೆ ನಾನು ಹೇಳ್ತೀನಿ, ನನ್ನ ಬಾಡಿದು 50% ವೇಟ್ ಎತ್ತೀನಿ ಸರ್. ಟ್ರೈ ಮಾಡೋಣ, ಎತ್ತಿದ್ರೆ ಎತ್ತದಲ್ವಾ? ಸೊ ಎತ್ತಕ್ಕಾಗಲ್ಲ ಅಂದ್ರೆ ಇಟ್ಸ್ ಫೇಲಿಯರ್ ಅಂತ ಅನ್ಕೊಳ್ಳೇಬಾರ್ದು. ಕೀಪ್ ಟ್ರೈಯಿಂಗ್. ಸೊ ನಾನೇನ್ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಮೋಸ್ಟ್ಲಿ ನೀವು ಸ್ಟಾರ್ ಆಗಿರಲ್ಲ, ಇವತ್ತು ಮೋಸ್ಟ್ಲಿ ನೀವು ಹೀರೋಯಿನ್ ಆಗಿರಲ್ಲ, ಹೀರೋ ಆಗಿರಲ್ಲ, ಏನೂ ಆಗಿರಲ್ಲ. ಇವತ್ತು ನೀವು ಝೀರೋ, ಯಾರು ಗೊತ್ತು, ಇನ್ನೊಂದು ನಾಳೆ ನಾಡಿದ್ರಲ್ಲಿ ನೀವು ಏನ್ ಅನ್ಕೊಂಡಿರ್ತೀರಾ ಅದಾಗೆ ಆಗುತ್ತೆ. ಅದಕ್ಕೆ ನೀವು ಕೀಪ್ ಟ್ರೈಯಿಂಗ್ ಹಾರ್ಡ್, ಕೀಪ್ ಪುಷಿಂಗ್ ಯೋರ್ ಸೆಲ್ಫ್, ನೆವರ್ ಎವರ್ ಗಿವ್ ಅಪ್. ನಿಮಗೆ ಪ್ರತಿಫಲ ಸಿಗುತ್ತೆ. ಎಕ್ಸಾಂಪಲ್ ಐ ನೆವರ್ ಗೇವ್ ಅಪ್. ಯಾಕಂದ್ರೆ ನಾನು ಹೇಳ್ದಂಗೆ 1 ವರ್ಷದಲ್ಲಿ 100 ಆಡಿಷನ್ ನಾನು ಕೌಂಟ್ ಇಟ್ಕೊಂಡಿದ್ದೀನಿ ಅಂದ್ರೆ ಯೋಚನೆ ಮಾಡಿ ಎಷ್ಟು ಡೆಡಿಕೇಟ್ ಆಗಿದ್ದೆ ನಾನು ಇಂಡಸ್ಟ್ರಿಗೋಸ್ಕರ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು. ಏನ್ ಹೇಳೋದು, ಎಲ್ಲರೂ ಒಂದ್ ಸಿನಿಮಾ ಒಂದ್ ಸೀರಿಯಲ್ ಮಾಡ್ಬಿಟ್ಟು ಕಾಣೆ ಆಗ್ಬಿಡ್ತಾರೆ. ಬಟ್ ಐ ಹ್ಯಾವ್ ಸರ್ವೈವ್ಡ್ ಇನ್ ದಿಸ್ 8 to 9 years in industry. It's because maybe consistency and love in what I work, passion ಅಲ್ವಾ? ನೀವೇ ನೋಡಿರ್ತಾರೆ ಎಷ್ಟೋ ಸೀರಿಯಲ್, ಒಂದ್ ಸೀರಿಯಲ್ ಮಾಡ್ತಾರೆ ಹೀರೋಯಿನ್ ಆಗಿ, ಆಮೇಲೆ ಕಾಣೆ, ಒಂದ್ ಸಿನಿಮಾ ಮಾಡ್ತಾರೆ ಕಾಣೆ. ನಂಗೆ ಹಂಗ ಆಗಕ್ ಇಷ್ಟ ಇಲ್ಲ. ಸಾಯ ತನ್ಕನು ನಾನು ಇಂಡಸ್ಟ್ರಿಗೋಸ್ಕರ ಐ ಹ್ಯಾವ್ ಟು ಗಿವ್ ಗುಡ್ ಫಿಲ್ಮ್ಸ್. ಏನೇ ಮಾಡಿದ್ರು ಒಳ್ಳೇದ್ ರೀತಿಯಲ್ಲಿ ಮಾಡಿ ಒಳ್ಳೇದ್ ಕೊಡ್ಬೇಕು ಅಷ್ಟೇ. ನಾನು ನಿಮ್ ಪ್ರಾಜೆಕ್ಟ್ಸ್ಗೆ ಎಲ್ಲದಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ವರೆಗೂ ಮಾತನಾಡಿದ್ರಿ, ಖುಷಿಯಾಗಿತ್ತು ಅಂಡ್ ತುಂಬಾ ಫ್ರೂಟ್ಫುಲ್ ಆಗಿತ್ತು. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.